ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಆಧಾರ್ ಕಾರ್ಡ್ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಬಹುದು ಮೊಬೈಲ್ ನಲ್ಲಿ ಅಂತ ಹೇಳೋದನ್ನ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಮೈ ಆಧಾರ್ ಅಂತ ವೆಬ್ಸೈಟ್ ಉಂಟು, ಅದನ್ನ ಕ್ರೋಮ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಇಂಟರ್ಫೇಸ್ ಬರ್ತದೆ. ಇದರಲ್ಲಿ ಲಾಗಿನ್ ಅಂತ ಇರ್ತದಲ್ಲ, ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ಎಂಟರ್ ಆಧಾರ್ ನಂಬರ್ ಅಂತ ಇರ್ತದಲ್ಲ, ಅಲ್ಲಿ ಆಧಾರ್ ನಂಬರ್ ಹಾಕ್ಬೇಕು. ಎಂಟರ್ ಕ್ಯಾಪ್ಷನ್ ಇದ್ದಲ್ಲಿ ಇಲ್ಲಿ ಪಕ್ಕದಲ್ಲಿರೋ ಕ್ಯಾಪ್ಷನ್ ಅನ್ನು ಹಾಕ್ಬೇಕು. ನಂತರ ಲಾಗಿನ್ OTP ಅಂತ ಇರೋದು, OTP ಕ್ಲಿಕ್ ಮಾಡ್ರೆ ಯಾವ ಲಿಂಕ್ ಇರೋದು ಆ ನಂಬರ್ OTP ಇರ್ತದೆ. OTPನ ಇಲ್ಲಿ ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ಸ್ವಲ್ಪ ಟೈಮ್ ತಗೊಳ್ತದೆ. ಆಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಅದರಲ್ಲಿ ಮೊದಲಾಗಿ ಆಧಾರ್ ಅಪ್ಡೇಟ್, ಆಧಾರ್ ಡೌನ್ಲೋಡ್, ಆಧಾರ್ ಆರ್ಡರ್, PVC ಕಾರ್ಡ್ ಅಂತ ಇರ್ತದೆ ಫಸ್ಟ್ ಮೂರಲ್ಲಿ. ಆಮೇಲೆ ನೆಕ್ಸ್ಟ್ ಅಲ್ಲಿ ಡಾಕ್ಯುಮೆಂಟ್ಸ್ ಅಪ್ಡೇಟ್, ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ನೋಡ್ಬೋದು. ಮತ್ತೆ ಲಾಕ್ ಅನ್ಲಾಕ್, ಬಯೋಮೆಟ್ರಿಕ್ ಇರ್ತದೆ, ಅದನ್ನು ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಅಲ್ಲಿ ಜನರೇಟ್ ವರ್ಚುವಲ್ ID, ರಿಪೋರ್ಟ್ ಡೆತ್ ಫ್ಯಾಮಿಲಿ ಮೆಂಬರ್ಸ್, ಅಫಿಷಿಯಲ್ KYC, ಆಫ್ಲೈನ್ KYC ಮತ್ತೆ ಫ್ಯಾಮಿಲಿ ಮೆಂಬರ್ ರಿಕ್ವೆಸ್ಟ್ ಕೂಡ ಅಪ್ಲೈ ಮಾಡಬಹುದು ಇದರಲ್ಲಿ. ಅದ ನಂತರ ಮೇಲ್ ಬಂದ್ರೆ ಆಧಾರ್ ಹಿಸ್ಟ್ರಿ ಯಾವಾಗೆಲ್ಲ ಚೇಂಜ್ ಮಾಡಿದ್ರೆ ಅದನ್ನ ಹಿಸ್ಟ್ರಿ ನೋಡ್ಬೋದು. ಇದ್ರ ಪಕ್ಕದಲ್ಲಿ ಆರ್ಡರ್ PVC ಕಾರ್ಡ್ ಅಂತ ಇರ್ತಲ್ಲ, ಅಲ್ಲಿ ಸೆಲ್ಫ್ ಅನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಬೇರೆ ಹಾಕಿದ್ರೆ ಅದರ್ಸ್ ಅನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ನೆಕ್ಸ್ಟ್ ಕೊಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಂಡು ನಂತರ ಅಕ್ಸೆಪ್ಟ್ ಮಾಡ್ಕೊಂಡು ಆಮೇಲೆ ಪೇಮೆಂಟ್ 75 ರೂಪಾಯಿ ಇರ್ತದೆ ಮಾಡೋದು ಕೂಡ PVC ಕಾರ್ಡ್ ಅಪ್ಲೈ ಆಗ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವಾಗ ನಮಸ್ಕಾರ, ಧನ್ಯವಾದ.